ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಾನ್ಸೂನ್ ರೈಡ್ನ ಹೋಗಿಂತ ಮುಂಚೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ದೀರ, ಟೈರ್ಗೆ ಸೀಲೆಂಟ್ ಹಾಕ್ಸಿದ್ದೆ. ಆ ವಿಡಿಯೋ ಏನೋ ನೋಡಿಲ್ಲ ಅಂತಂದರೆ ನೀವು ಐ ಬಟನಲ್ಲಿ ಆ ವಿಡಿಯೋನ ಚೆಕ್ ಮಾಡ್ಬೋದು. ಎಷ್ಟು ಹೆಲ್ಪ್ಫುಲ್ ಅಂತ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾನು ನನ್ನ ಗಾಡಿಗೆ ಆಕ್ಸಿಲರಿ ಲೈಟ್ಸ್ ಹಾಕ್ಸೋಕ್ಕೆ ನಾನು ಹೋಗ್ತಾಯಿದ್ದೀನಿ. ಸೊ ಮೋಟೋ ಪರ್ಫಾರ್ಮೆನ್ಸ್ ಸ್ಟೋರ್ ಅಂತ ಇದೆ, ಸೊ ಅಲ್ಲಿ ಹೋಗ್ತಾಯಿದ್ದೀನಿ. ನನಗೆ ಬೇಕಾಗಿರೋದು ಬಂದು ಮ್ಯಾಡ್ಡಾಗ್ ಲೈಟ್ಸು, ಮ್ಯಾಡ್ಡಾಗ್ ಆಲ್ಫಾ ಹಾಕಿಸ್ತಾಯಿದ್ದೀನಿ. ವೈರಿಂಗ್ ಕಿಟ್ಟು ಆ್ಯಸ್ ಯೂಶ್ವಲ್ ಮ್ಯಾಡ್ಡಾಗ್ ಹಾಕಿಸ್ತೀನಿ. ಎಷ್ಟು ಏನು ಅಂತ ನಿಮಗೆ ಡೀಟೇಲ್ಸ್ ತಿಳಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಲೇಬೇಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಪಟ 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 ಅಂತ ಒತ್ಬಿಟ್ಟು ಫಾಲೋ ಮಾಡಿಬಿಡ್ರಪ್ಪ. ಇದೇ KR ರೋಡು, ನಿಮಗೆ ಮೋಟೋ ಪರ್ಫಾರ್ಮೆನ್ಸ್ ಸ್ಟೋರ್ ಅದೇನೆ. ಸೊ ನಿಮಗೆ ನೋಡಿ, ಜಾಕೆಟ್ಸು, ಹೆಲ್ಮೆಟ್ಸು, ಆಲ್ ಟೈಪ್ ಆಫ್ ಜಾಕೆಟ್ಸ್ ಇಲ್ಲಿ ಆ್ಯಕ್ಚುಲಿ ಜಾಸ್ತಿ ನಿಮಗೆ ಫಾರಿನ್ ಗಾಡೀಸ್ ಎಲ್ಲ ಬರೋದು. ನೋಡಿ, ಹಳೆ RX ಸರ್ಕಾರ ನಿಲ್ಸೋದೆ. ಸೊ ಇವಾಗ ಮ್ಯಾಡ್ಡಾಗ್ ಆಲ್ಫಾ ಲೈಟ್ಸ್ ಇದೆ, ಮತ್ತು ವಯರ್ ಹಾರ್ನೆಸ್ಸು, ಆಮೇಲೆ ಸ್ವಿಚ್ಚು ಏನಕ್ಕೆ ಹಾಕಿಸ್ತಾ ಇದ್ದೀನಿ ಅಂತಂದರೆ, ನನಗೆ ಆ ಗಾಡೀಲಿ ಬಂದಿರೋ ಸ್ವಿಚ್ಚು ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ಸೊ ಅದಕ್ಕೆ ಸಪ್ರೇಟ್ ಸ್ವಿಚ್ನ ನಾನು ಹಾಕಿಸ್ತಾ ಇದ್ದೀನಿ. ಈಗ ಮ್ಯಾಡ್ಡಾಗ್ ಲೈಟ್ನ ಓಪನ್ ಮಾಡೋಣ. ಸೊ ಸ್ಟಿಕ್ಕರ್ಗಳು ಕೊಟ್ಟಿದ್ದಾರೆ, 2 ಸ್ಟಿಕ್ಕರು. ಆಮೇಲೆ ಇಲ್ಲಿ ಲೈಟ್ ಇದೆ, ಇದರೊಳಗಡೆ ಕ್ಲ್ಯಾಂಪು ಅದು ಇದು ಎಲ್ಲ ಇದೆ. ಆಮೇಲೆ ಲೈಟು ಇಲ್ಲಿದೆ ನೋಡಿ. ಕ್ವಾಲಿಟಿ ಮಾತ್ರ ಈ ಕ್ಲಾಸ್ ಕ್ವಾಲಿಟಿಗಳು. ಸರಿಯಾಗಿ ಎಮ್ಮೆ ಇದ್ದಂಗೆ ಐತೆ. ಗಾಡಿನೂ ಎಮ್ಮೆ, ಲೈಟು ಎಮ್ಮೆ. ಸೊ ಹಾಕಿದ್ಮೇಲೆ ತೋರಿಸ್ತೀನಿ. ಮತ್ತು ನಿಮಗೆ ಸ್ವಿಚ್ಚು ಇಲ್ಲಿದೆ, ಅದಾದಮೇಲೆ ವಯರ್ ಹಾರ್ನೆಸ್ಸು. ಸೊ ಈಗ ನನ್ನ ಗಾಡಿಗೆ ಇನ್ಸ್ಟಾಲ್ ಮಾಡೋಕ್ಕೆ ರೆಡಿ ಮಾಡ್ತಾರೆ. ಸೊ ನಮ್ಮ ಗುರು ಅವರು, ಯಾಕೆಂದರೆ ಆ್ಯಕ್ಚುಲಿ ಗುರು ನಾನು ಇಬ್ಬರು ಕ್ಲಾಸ್ಮೇಟ್ಸು PUCಲಿ. ನಾವಿಬ್ಬರು APS ಕಾಲೇಜಲ್ಲಿ ಓದಿದ್ವಿ. ಸೊ ಅವರೇ ಇಲ್ಲಿ ಟೆಕ್ನಿಷಿಯನು. ಅವರು ತುಂಬ ವರ್ಷ ಬೈಕ್ ಟೆಕ್ನಿಷಿಯನ್ನು, ತುಂಬ ತಿಳ್ಕೊತಿದ್ದಾರೆ ಬೈಕ್ ಬಗ್ಗೆ. ಅವ್ರು ಕಾಮರ್ಸ್ ಓದಿದ್ರು ಬೈಕ್ ಟೆಕ್ನಿಷಿಯನು. ಸೊ ಈಗ ನನ್ನ ಗಾಡಿಗೆ ಅವರೇ ಇನ್ಸ್ಟಾಲ್ ಮಾಡ್ತಾರೆ. ಸೊ ಗುರು, ಸ್ಟಾರ್ಟ್ ಮಾಡೋಣ. ಸೊ ಈಗ ವಯರ್ ಹಾರ್ನೆಸ್ ಎಲ್ಲ ಆಗ್ತದೆ. ಆ್ಯಕ್ಚುಲಿ ಲೈಟು ನಿಮಗೆ ನೈಟ್ ಹೆಂಗೆ ಕಾಣಿಸುತ್ತೆ ಅಂತ ಅದನ್ನು ತೋರಿಸ್ತೀನಿ. ಸ್ಟಾರ್ಟ್ ದ ಪ್ರಾಸೆಸ್. ಬಟ್ ನಮ್ಮ PUC ಬ್ಯಾಚ್ ಅಲ್ಲ, ಅಲ್ಟಿಮೇಟ್ ಬ್ಯಾಚ್ ಅದು ಅಲ್ಲ. ಯಪ್ಪ, ನಮ್ದು NCC ಬ್ಯಾಚ್, ಅದು ಒಳ್ಳೆ ಬ್ಯಾಚು. ನಾನು, ರೇಣುಕಾ, ದರ್ಶನು, ಆನಂದನೂ ಇದ್ದ ನನ್ನ ಬ್ಯಾಚಲ್ಲಿ.
ಪೀಪಲ್ ರಶ್ ಬಂದಿರೋದು ನೋಡಿದ್ದೀನಿ. ಸೊ ಕ್ಲ್ಯಾಂಪ್ಗಳು ಅದರಲ್ಲೇ ಬರುತ್ತಲ್ಲ, ಇಲ್ಲ ಕಂಪ್ನಿ ಇದರಲ್ಲೇ ಬರುತ್ತೆ? ಹಾಂ, ಇದು ಕ್ಲ್ಯಾಂಪು, ಇದು ಲೈಟ್ಸ್. ಓಕೆ. ಸೊ ಎಷ್ಟು ಇಯರ್ ವಾರಂಟಿ ಬರುತ್ತೆ ಇದು? 18 months. 1.5 month, 1.5 year. ಬೇಕಾದ್ರೆ ಅದನ್ನ ಅವಲೇ ಇಸ್ಕೊಂಡು ನೋಡಬೇಕು. ಮಾಡು ಆಮೇಲೆ ಮಾತಾಡ್ತೀನಿ. ಇಟ್ಕೊಳ್ಳಿ, ನಾನು ಇಟ್ಕೊತೀನಿ ಕೊಡಿ. ತಗೊಂಡು ಕೊಡೋದು 15 ನಾವು. 15ರಿಂದ 17. ನಿಮಗೆ ಬೆಂಗಳೂರಲ್ಲಿ ಬ್ರೇಕ್ ಪ್ಯಾಡ್ಸ್ಗಳು ಎಲ್ಲೂ ಸಿಗಲಿಲ್ಲ ಅಂತಂದರೆ ಮೋಟೋ ಪರ್ಫಾರ್ಮೆನ್ಸ್ ಸ್ಟೋರಲ್ಲಿ ಬ್ರೇಕ್ ಪ್ಯಾಡ್ಸ್ಗಳಂತೂ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ. ಫ್ರಮ್ ಆಲ್ ದ ಬೈಕ್ಸ್, ಸೂಪರ್ ಬೈಕ್ಸ್ಗೆ ಇವರು ಸ್ಪೆಷಲಿಸ್ಟ್ಸ್ ಇಲ್ಲಿ. ಸೊ ನಿಮಗೆ ಹಾರ್ಲಿ ಡೇವಿಡ್ಸನಿಂದ ಹಿಡಿದು ZNR, BMW, ಬೆನೆಲಿ ಯಾವುದೇ ಬೇಕು ನಿಮಗೆಲ್ಲನೂ ಇಲ್ಲಿ ಸಿಗುತ್ತೆ, ಸ್ಟಾಕ್ ಇರುತ್ತೆ. ಇವ್ರ ಫೋನ್ ನಂಬರ್ನ ನಾನು ಕೆಳಗಡೆ ಹಾಕಿರ್ತೀನಿ. ಗಾಡಿ ರೆಡಿ ಆಯಿತು. ಆ್ಯಕ್ಚುಲಿ ರೆಡಿ ಅಂತ ಇನ್ ದ ಸೆನ್ಸ್ ಲೈಟ್ ಎಲ್ಲ ಆಕ್ಸಿಲರಿ ಲೈಟ್ಸ್ ಎಲ್ಲ ಆಯಿತು. ಇಲ್ಲಿ ಏನಕ್ಕೆ ಇಷ್ಟೊತ್ತು ಆಯಿತು ಟೈಮು ಅಂತ ಅಂದರೆ, ತುಂಬ ಟೆಕ್ನಿಕಲ್ ಐಟಮ್ಸು ಮತ್ತು ಇದೆಲ್ಲ ಇದೆ, ಅದಕ್ಕೆ ಒಂದು ಇದಾಯಿತು. ಸೊ ಇಲ್ಲೇ ಮೋಟೋ ಪರ್ಫಾರ್ಮೆನ್ಸ್ ಬಂದಿದ್ವಿ, ಹಾಕ್ಸಿದ್ವಿ. ಟೋಟಲ್ ಎಷ್ಟು ಕಾಸ್ಟ್ ಆಯಿತು ಮತ್ತು ಲೈಟು ನೈಟ್ ಏನು ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ. ಹಾಂ, ನಾನು ಲೈಟ್ ಹಾಕ್ಸಿರೋದು ಬಂದು ಮ್ಯಾಡ್ಡಾಗ್ ಆಲ್ಫಾ. ಸ್ವಿಚ್ ಹಾಕ್ಸಿದ್ದೀನಿ, ಸಪ್ರೇಟ್ ಸ್ವಿಚ್ ಹಾಕ್ಸಿದ್ದೀನಿ. ಅದಾದಮೇಲೆ ವೈರ್ ಹಾರ್ನೆಸ್ ಹಾಕ್ಸಿದ್ದೀನಿ, ಅದು ಮ್ಯಾಡ್ಡಾಗ್ದೇ. ಮೇನ್ ಥಿಂಗ್ ಏನು ಅಂತಂದರೆ ಕಾಸ್ಟ್ ಬಂದು ಲೈಟ್ಸ್ಗೆ 9,750 ರೂಪಾಯಿ ಆಯಿತು. ಐ ಮೀನ್ 9,750 ರುಪೀಸ್. ವೈರ್ ಹಾರ್ನೆಸ್ಗೆ 1,599 ರುಪೀಸ್ ಮತ್ತು ಸ್ವಿಚ್ಗೆ 500 ರುಪೀಸ್. ನೀವೇ ಆ್ಯಡ್ ಮಾಡ್ಕೊಳ್ಳಿ ಕಾಸ್ಟು ಎಷ್ಟಾಗುತ್ತೆ ಅಂತ. 9,750, 9, 10, 10 ಟೋಟಲ್ 11,800 ರೂಪಾಯಿ, 900 ರೂಪಾಯಿ ಅಷ್ಟು ಆಯಿತು. ಲೈಟು ಇವಾಗ ನೈಟ್ ಹೊತ್ತು ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದೇನಿದು ಸಿಗ್ನಲ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಈಗ ನಾವು ನೈಸ್ ರೋಡಿಗೆ ಬಂದಿದ್ದೀವಿ, ಇದ್ರದ್ದು ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ ಅಂತ. ಈಗ ನೈಸ್ ರೋಡಿಗೆ ಬಂದಿದ್ದೀವಿ, ಆಲ್ಫಾ ಮ್ಯಾಕ್ಡಾಗ್ ಆಲ್ಫಾ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಕ್ಕೆ. ಫಸ್ಟು ಇಗ್ನಿಷನ್ ಆನ್ ಮಾಡ್ತೀನಿ. ನಿಮ್ಗೆ ಇಗ್ನಿಷನ್ ಆನ್ ಮಾಡಿದಾಗ DRL ಲೈಟು ಕಾಣಿಸ್ತಿದೆ, ಎಷ್ಟು ಕಾಣಿಸುತ್ತೆ ರೋಡಲ್ಲಿ ಅಂತ. ಅದೇ ಸ್ಟಾರ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ.
ನೋಡಿ ನಿಮಗೆ ಇದು ಹೈ ಬೀಮಲ್ಲಿ ಕಾಣಿಸ್ತಿರೋದು, ಇದು ಲೋ ಬೀಮು, ಇದು ಹೈ ಬೀಮು. ಅದೇ ನಿಮಗೆ ಮ್ಯಾಡ್ಡಾಗ್ ಆಲ್ಫಾ ಸ್ವಿಚ್ ಆನ್ ಮಾಡಿದಾಗ ನಿಮಗೆ ಕಾಣಿಸೋದು ಇಷ್ಟು. ಸೊ ಇಲ್ಲಿಂದ ಆಲ್ಮೋಸ್ಟು 150 ಮೀಟರ್ಸ್ ತನಕ ನಿಮಗೆ ಕಾಣಿಸುತ್ತೆ. ಮತ್ತು ಇದು ವೈಡ್ ಸ್ಪ್ರೆಡ್ಡು ಹಿಂಗೆ ಕಾಣಿಸ್ತಿದೆ. ಈ ಥರ ಸೂಪರ್ ಬೈಕ್ಸ್ಗಳಿಗೆ ನೀವು ಮ್ಯಾಡ್ಡಾಗ್ ಆಲ್ಫಾ ರೇಂಜ್ ಹಾಕ್ಸಿದ್ರೆ ನಿಮ್ಗೆ ಇನ್ನೂ ಪರ್ಫಾರ್ಮೆನ್ಸ್ ಹೆಚ್ಚು ಸಿಗುತ್ತೆ. ನೋಡಿ ನೀವು ಇವಾಗ ನೈಟ್ ಟೈಮು ಘಾಟ್ ಸೆಕ್ಷನ್ಗಳಲ್ಲೇ ಓಡಾಡಬೇಕಾದ್ರೂ ನಿಮಗೆ ಪ್ರತಿಯೊಂದು ಸಿಗುತ್ತೆ. ನೋಡಿ ಇವಾಗ ಸಿಗುತ್ತೆ, ಹಿಂಗೆ ಟರ್ನ್ ಮಾಡಬೇಕಾದ್ರೆಲ್ಲ ಕಾಣಿಸುತ್ತೆ. ಸೊ ಹೇಗನ್ನಿಸ್ತು ಲೈಟ್ ವಿಡಿಯೋ? ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.